ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ತುಳುನಾಡಿನಲ್ಲಿ ಪೂಜಿಸಲ್ಪಡುವಂತಹ ಕೋಟಿ ಚೆನ್ನಯ್ಯ ಇವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ತುಳುನಾಡಿನಲ್ಲಿ ಈ ಮೌಖಿಕ ಸಾಹಿತ್ಯ ಇದೆಯಲ್ಲ, ಅದನ್ನ ಪಾರ್ದನ ಅಂತ ಕರೀತಾರೆ. ಆ ರೀತಿ ತುಳುನಾಡಿನಲ್ಲಿ ತುಂಬಾ ಜನಪ್ರಿಯವಾಗಿರುವಂತಹ ಜಾನಪದ ಮೌಖಿಕ ಕಾವ್ಯ ಈ ಕೋಟಿ ಚೆನ್ನಯ್ಯರ ಪಾರ್ದನ. ಇದನ್ನಲ್ಲಿ ಬಂಟರ ಸಂಧಿ ಅಂತಲೂ ಕರೀತಾರೆ. ಈ ಕೋಟಿ ಚೆನ್ನಯ್ಯ ಇವರನ್ನ ಇಲ್ಲಿ ಬ್ರಹ್ಮ ಬೈದೇರ್ ಎಂಬ ಗರೋಡಿಗಳಲ್ಲಿ ಪೂಜಿಸಲಾಗ್ತಾ ಇದೆ. ಇವರ ಬಗ್ಗೆ ಇನ್ನು ಹೆಚ್ಚಿನ ವಿಷಯಗಳನ್ನ ಈಗ ನಾವು ತಿಳ್ಕೊಳ್ಳೋಣ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಸುಮಾರು 16-17 ಶತಮಾನದ ಮಧ್ಯಭಾಗದಲ್ಲಿ ತುಳುನಾಡು ಏನಿದೆ ಅದು ಮಾಂಡಲಿಕರ ಆಳ್ವಿಕೆಯಲ್ಲಿ ಇತ್ತು. ಈ ಮಾಂಡಲಿಕರ ಕೆಳಗೆ ಹಲವಾರು ಗ್ರಾಮಗಳಿರ್ತಾ ಇದ್ವು. ಪ್ರತಿ ಗ್ರಾಮಕ್ಕೆ ಒಬ್ಬ ಮೇಲ್ವಿಚಾರಕ ಇರ್ತಾ ಇದ್ದ. ಗುತ್ತು ಬರ್ಕೆಯ ಮೂಲಕ ಕಂದಾಯ ವಸೂಲಿ ನಡೀತಾ ಇತ್ತು. ಆಗಿನ ತುಳುನಾಡಿನಲ್ಲಿ ಈ ಗ್ರಾಮ ಜೀವನದಲ್ಲಿ ಕೃಷಿಯ ಪ್ರಧಾನ. ಆ ಕೃಷಿಯಿಂದ ಬರ್ತಾ ಇದ್ದಂತಹ ಬೆಳೆ ಏನಿದೆ ಅದನ್ನ ಕಂದಾಯವನ್ನಾಗಿ ವಸೂಲಿ ಮಾಡಲಾಗ್ತಾ ಇತ್ತು. ಈ ರೀತಿ ಕಂದಾಯ ವಸೂಲಿ ಮಾಡುವಂತಹ ಯಜಮಾನನ ಮನೆತನ ಏನಿದೆ ಅದನ್ನ ಗುತ್ತು ಬರ್ಕೆ ಅಂತ ಕರಿತಾ ಇದ್ರು ಅಂತ ಹೇಳಲಾಗ್ತಾ ಇದ್ರು. ಈ ಗುತ್ತು ಬರ್ಕೆಗಳನ್ನ ನಿರ್ವಹಿಸಲು ಒಬ್ಬ ಅಧಿಕಾರಿ ಇರ್ತಾ ಇದ್ದ. ಅವನ್ನ ಬಲ್ಲಾಳ ಅಂತ ಕರಿತಾ ಇದ್ರು. ಆ ಬಲ್ಲಾಳನ ವಾಸಸ್ಥಾನ ಏನಿದೆ ಅದನ್ನ ಬೀಡು ಅಂತ ಕರಿತಾ ಇದ್ರು. ಆ ಬೀಡು ಅನ್ನೋದೇನಿದೆ ಅದು ಅರಮನೆಯ ವೈಭವ ಏನಿದೆ ಅದಕ್ಕೆ ಸಮನಾಗಿ ಇರ್ತಾ ಇತ್ತು. ಬಲ್ಲಾಳನು ಕೂಡ ಅರಸನಷ್ಟೇ ಒಂದು ಮುಖ್ಯತ್ವವನ್ನು ಹೊಂದಿದ್ದ. ಅವನ ಕೆಳಗೆ ಹಲವಾರು ಗ್ರಾಮಗಳು ಇರ್ತಾ ಇದ್ವು. ಆ ಗ್ರಾಮಗಳ ಸಂರಕ್ಷಣೆಗಾಗಿ ಅವನ ಹತ್ರ ಒಂದು ದಂಡು ಅಥವಾ ಒಂದು ಸೈನ್ಯ ಇರ್ತಾ ಇತ್ತು. ಅಲ್ಲಿ ನಡೆಯುವಂತಹ ಮುಖ್ಯವಾದ ವಿಷಯಗಳು, ಉತ್ಸವಗಳು ಇದೆಲ್ಲದಕ್ಕೂ ಅವನೇ ಮುಖ್ಯಸ್ಥನಾಗಿರ್ತಾ ಇದ್ದ. ಈ ರೀತಿ ಬಲ್ಲಾಳ ಒಬ್ಬ ಅರಸನಂತೆ ಇರ್ತಾ ಇದ್ದ. ಈ ಕೋಟಿ ಚೆನ್ನಯ್ಯರ ಈ ಜೀವನ ವೃತ್ತಾಂತ ಏನಿದೆ ಅದು ನಡೆಯುವಂತಹ ಭೌಗೋಳಿಕ ಪ್ರದೇಶ ಏನಿದೆ ಅದು ಈ ಮಲೆನಾಡು ಸುತ್ತ ನಡೆಯುವಂತಹ ಒಂದು ವಿಷಯ. ಅಲ್ಲಿರುವಂತಹ ಪಡುಮಲೆ, ಪಂಜ ಮತ್ತೆ ಎಣ್ಮೂರು, ಈ ಮೂರು ಪ್ರದೇಶಗಳು ಕೋಟಿ ಚೆನ್ನಯ್ಯರ ಜೀವನ ವೃತ್ತಾಂತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಪಡುಮಲೆ ಅನ್ನೋದು ಅಲ್ಲಿಂದ ಒಂದು 4 ಕಿಲೋಮೀಟರ್ ದೂರಕ್ಕೆ ಹೋದ್ರೆ ನಾವು ಈಗಿನ ಕೇರಳ ಸಿಗುತ್ತೆ ನಮಗೆ. ಈ ಪಡುಮಲೆಯ ಪಕ್ಕದಲ್ಲೇ ಪಂಜ ಇದೆ. ಪಂಜದಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿ ಎಣ್ಮೂರು ಇದೆ. ಆ ಸಮಯದಲ್ಲಿ ಈ ಪಡುಮಲೆಯ ಬಳ್ಳಾಳರಾಗಿ ಇದ್ದವರು ಕುಜುಂಪದ ಮುದ್ದಿಯರ್ ಅಥವಾ ಪೆರ್ಮಲೆ ಬಳ್ಳಾಳ. ಪಡುಮಲೆಗೆ ತುಳುವಿನಲ್ಲಿ ಪೆರ್ಮಲೆ ಅಂತಾರೆ. ಆದ್ದರಿಂದ ಪೆರ್ಮಲೆ ಬಳ್ಳಾಳ ಅಥವಾ ಕೆಲವೆಡೆ ಪೆರುಮಾಳ ಬಳ್ಳಾಳ ಅಂತಾನೂ ಹೇಳಲಾಗ್ತಾ ಇದೆ. ಈ ಪೆರ್ಮಲೆ ಬಳ್ಳಾಳರು ತಮ್ಮ ಬೀಡು ಅದನ್ನ ನವೀಕರಣ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಆ ರೀತಿ ಅವರು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಈ ರೀತಿಯ ಒಂದು ಕೆಲಸವನ್ನು ಮಾಡೋದಕ್ಕೆ ಒಬ್ಬ ದಕ್ಷ ಕೆಲಸಗಾರ ಬೇಕು. ಅವನ ಮುಂದಾಳತ್ವದಲ್ಲಿ ಈ ಕೆಲಸವನ್ನು ನಡೀಬೇಕು ಅಂತವ್ರು ಯಾರಿದ್ದಾರೆ ಅಂತ ಅವರು ಹುಡುಕ್ತಾ ಇರ್ತಾರೆ. ಆ ರೀತಿ ಅವರು ಹುಡುಕ್ತಾ ಇದ್ದಾಗ ಈ ಪಡುಮಲೆಯಿಂದ ಪೂರ್ವದಲ್ಲಿ ಮಲ್ಲಯ್ಯ ಎಂಬ ಒಬ್ಬ ವ್ಯಕ್ತಿ, ಅವನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ ಅನ್ನೋದು ಇವರಿಗೆ ಗೊತ್ತಾಗುತ್ತೆ. ಆಗ ಈ ಬಲ್ಲಾಳರು ಏನ್ ಮಾಡ್ತಾರಂದ್ರೆ ತಮ್ಮ ಆಪ್ತರಾದಂತಹ ಬೀಡಿನ ಬೊಮ್ಮಯ್ಯ ಮತ್ತೆ ಚಾವಡಿ ಸಾಂತಯ್ಯ ಇವನ್ನ ಕರೆದು ಆಲೋಚನೆ ಮಾಡ್ತಾರೆ. ಆಲೋಚನೆ ಮಾಡಿ ಆ ಮಲ್ಲಯ್ಯನನ್ನ ಕರೆಸೋದಕ್ಕೆ ಒಂದು ಓಲೆಯನ್ನು ಕೊಟ್ಟು ಕಳಿಸ್ತಾರೆ. ಮಲ್ಲಯ್ಯ ಬಂದು ಬಲ್ಲಾಳರನ್ನ ಭೇಟಿ ಮಾಡ್ತಾನೆ. ಬಲ್ಲಾಳರು ಕೇಳ್ತಾರೆ, ನಿನ್ನಿಂದ ಈ ಕೆಲಸ ಸಾಧ್ಯನಾ ಅಂತ. ನೀವು ಅಪ್ಪಣೆ ಕೊಟ್ರೆ ನಾನು ಮಾಡ್ತೀನಿ ಅಂತ ಅವನು ಒಪ್ಕೊಳ್ತಾನೆ. ಸರಿ ಅಂತ ಅವನಿಗೆ ಆ ಕೆಲಸವನ್ನ ಅವರು ಒಪ್ಪಿಸ್ತಾರೆ. ಈ ಮಲ್ಲಯ್ಯ ಈ ಕೆಲಸಕ್ಕೆ ಬೇಕಾಗುವಂತಹ ಕೆಲಸಗಾರನ್ನೆಲ್ಲ ಕರ್ಕೊಂಡು ಬರ್ತಾನೆ. ಕುಶಲಕರ್ಮಿಗಳು, ಶಿಲ್ಪಿಗಳು, ಇನ್ನು ಇತರ ಕೆಲಸಗಾರನೆಲ್ಲ ಕರ್ಕೊಂಡ್ಬಂದು ಕೆಲಸವನ್ನು ಅವನು ಶುರು ಮಾಡ್ತಾನೆ. ಕಾಡಿನಿಂದ ಮರಗಳನ್ನ ಕಡಿದು ತೆಗೆದುಕೊಂಡು ಬಂದು ಕೆತ್ತನೆ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲ ಕೆಲಸಗಳು ತುಂಬಾ ವೇಗವಾಗಿ ನಡೀತಾ ಇರುತ್ತೆ. ಇವನ ಒಂದು ಕೆಲಸವನ್ನೆಲ್ಲ ನೋಡಿ ರಾಜರಿಗೆ ಸಂತೋಷ ಆಗುತ್ತೆ. ಈ ಬೀಡಿನ ಒಂದು ಪಕ್ಕದಲ್ಲಿ ಸೈನ್ಯಗಾರ ಇರುತ್ತೆ, ಇನ್ನೊಂದು ಪಕ್ಕದಲ್ಲಿ 7 ಎಕರೆ ಗದ್ದೆ ಇರುತ್ತೆ, ಮಧ್ಯದಲ್ಲಿ ಪ್ರವೇಶ ದ್ವಾರ. ಆ ಪ್ರವೇಶ ದ್ವಾರದ ಒಳಗೆ ಹೋದ್ರೆ ನಾವು ಒಂದು ಕಡೆ ಈ ಚಿತ್ರ ಚಾವಡಿ ಇರುತ್ತೆ. ಆ ಚಾವಡಿಯಲ್ಲಿ ರಾಜರ 4 ಕಾಲಿನ ಪರಂಗಿ ಮಂಚ ಮತ್ತೆ ಗದ್ದುಗೆ, ಪಲ್ಲಂಗ, ಈ ರೀತಿ ಅವರಿಗೆ ಬೇಕಾದಂತಹ ಸೌಕರ್ಯಗಳೆಲ್ಲ ಇರುತ್ತೆ. ಆ ಚಾವಡಿಯಿಂದ ಗದ್ದೆಗೆ ಹೋಗಲು ಮೆಟ್ಟಿಲುಗಳಿರುತ್ತೆ. ಆ ಚಾವಡಿಯ ಉಪ್ಪರಿಗೆಯಿಂದ ನೋಡಿದ್ರೆ ಅಲ್ಲಿ ದೂರದಲ್ಲಿರುವಂತಹ ಸಂಕಮಲೆ ಮತ್ತೆ ಈ 7 ಎಕರೆ ಭೂಮಿ ಇದೆಲ್ಲ ಕಾಣ್ತಾ ಇರುತ್ತೆ. ಅದೇ ರೀತಿ ಅಲ್ಲಿಂದ ಪಕ್ಕದಲ್ಲಿ ರಾಣಿಯರ ಶಯ್ಯಾಗೃಹ ಮತ್ತೆ ಉದ್ಯಾನವನ, ಈ ರೀತಿ ಎಲ್ಲಾ ವಿಷಯಗಳು ಅಲ್ಲಿರುತ್ತೆ. ಮಲ್ಲೆಯನ ನೇತೃತ್ವದಲ್ಲಿ ಈ ಬೀಡಿನ ನವೀಕರಣದ ಕೆಲಸ ನಡೆಯೋದ್ರ ಜೊತೆಗೆ ಅದರ ಸುತ್ತ ಇದ್ದಂತಹ ಕೋಟೆ ಅದರ ದುರಸ್ತಿಯ ಕೆಲಸ ಕೂಡ ನಡೀತಾ ಇರುತ್ತೆ. ಕೆಲಸಗಳೆಲ್ಲ ವೇಗವಾಗಿ ಹಗಲು ಇರುಳು ನಡೆದು ಕೆಲಸಗಳೆಲ್ಲ ಮುಗಿದು ಬೀಡು ನವೀಕರಿಸಲಾಗುತ್ತೆ. ಅದನ್ನ ನೋಡಿ ಬಲ್ಲಾಳರಿಗೆ ತುಂಬಾ ಖುಷಿ ಆಗುತ್ತೆ.
ಅವರು ಒಂದು ದಿನ ಈ ಬೀಡಿನ ಪ್ರವೇಶ ಉತ್ಸವವನ್ನು ಮಾಡಿ ಸುತ್ತಮುತ್ತಲಿನಿಂದ ಬಂದಂತಹ ಊರಿನ ಜನ ಅದನ್ನು ನೋಡಿ ಸಂತೋಷಪಟ್ಟು ರಾಜರಿಗೂ ಸಂತೋಷವಾಗಿ ಆ ಕೆಲಸವನ್ನು ಮಾಡಿದಂತಹ ಎಲ್ಲ ಕೆಲಸಗಾರರಿಗೆ ಸನ್ಮಾನವನ್ನೆಲ್ಲ ನೀಡಿ ಅವರನ್ನ ಗೌರವಿಸ್ತಾರೆ. ಬಲ್ಲಾಳರಿಗೆ ಮಲ್ಲಯ್ಯನ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಬಂದಿರುತ್ತೆ. ಒಳ್ಳೆ ಕೆಲಸಗಾರ ಇವನು, ಆದ್ದರಿಂದ ಇವನನ್ನ ಬಳಸಿಕೊಂಡು ನಾವು ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸ್ಬೇಕು ಅಂತ ಅವರು ಮಲ್ಲಯ್ಯನ ಕರೆದು ಕೃಷಿಗೆ ಬೇಕಂತ ಕೆಲಸಗಳನ್ನ ಮಾಡು ಅಂತ ಹೇಳ್ತಾರೆ. ಆದ್ದರಿಂದ ಕಾಡುಗಳನ್ನ ಕಡಿದು ಅಲ್ಲಿ ಕೃಷಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಕೆರೆ, ಬಾವಿ ಇವುಗಳನ್ನೆಲ್ಲ ತೋಡಲಾಗುತ್ತೆ, ಮತ್ತೆ ರಸ್ತೆ ನಿರ್ಮಾಣ ಮಾಡಲಾಗುತ್ತೆ. ಹೀಗೆ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರ. ಇವನ ಕೆಲಸವನ್ನು ನೋಡಿ ಇಷ್ಟಪಟ್ಟಂತಹ ಬಲ್ಲಾಳರು ಈ ಮಲ್ಲಯ್ಯನಿಗೆ ಇರುವುದಕ್ಕೆ ಮನೆ ಮತ್ತೆ ಸ್ವಲ್ಪ ಭೂಮಿಯನ್ನ ಕೊಡ್ತಾರೆ. ಮಲ್ಲಯ್ಯ, ಅವನ ಮಡದಿ, ಅವಳ ಹೆಸರು ಅರಸಕ್ಕೆ, ಅವಳು ಮತ್ತೆ ಇವನ ಅಳಿಯಂದರು, ಚಿಕ್ಕ ಬಾಲಕರು, ಇವರೆಲ್ಲ ಬಂದು ಅಲ್ಲಿ ಇರ್ತಾರ. ಅದಾದ ನಂತರ ಇವನ ಒಂದು ಬುದ್ಧಿವಂತಿಕೆ ಇದನ್ನೆಲ್ಲ ಮೆಚ್ಚಿಕೊಂಡಂತಹ ಬಲ್ಲಾಳರು ಅವನನ್ನ ತನ್ನ ಮಂತ್ರಿಯನ್ನಾಗಿ ನೇಮಿಸ್ಕೊಳ್ತಾರ. ಅಷ್ಟೇ ಅಲ್ಲದೆ ಅವನಿಗೆ ಬುದ್ಧಿವಂತ ಮಲ್ಲಯ್ಯ ಎಂಬ ಒಂದು ಬಿರುದನ್ನು ಸಹ ಕೊಡ್ತಾರ. ಮಲ್ಲಯ್ಯನಿಗೆ ಮೇಲೋಡಿ ಕಂಬಳ ಮತ್ತೆ ಕೆಳೋಡಿ ಕಂಬಳ ಅಂದ್ರೆ ಒಂದನ್ನ ಅನಿಲ್ಜೆ ಬೈಲು ಅಂತಾರೆ, ಇನ್ನೊಂದು ಕೃಷಿ ಭೂಮಿ, ಅದು ಪೆರಾಲು ಬೈಲು ಅಂತಾರೆ. ಈ ಭೂಮಿಯನ್ನ ಅವನಿಗೆ ನೀಡ್ತಾರೆ ಬಲ್ಲಾಳರು. ಆದ್ದರಿಂದ ಮಲ್ಲಯ್ಯನಿಗೆ ಈಗ ಒಂದ್ ಕಡೆ ಅಧಿಕಾರ ಸಿಕ್ತು, ಮಂತ್ರಿ ಆದ, ಮತ್ತೊಂದು ಕಡೆ ಸಂಪತ್ತು, ಭೂಮಿ ಸಿಕ್ತು. ಆದ್ದರಿಂದ ಅವನಿಗೆ ಆಡಳಿತ ದರ್ಪ ಏನಿದೆ ಅದು ತಲೆಗೆ ಇರುತ್ತೆ. ಅವನೇನ್ ಮಾಡ್ತಾನಂದ್ರೆ ತುಂಬಾ ಕಟ್ಟುನಿಟ್ಟಾಗಿ ಕಂದಾಯ ವಸೂಲನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ದರಿಂದ ಜನರಿಗೆ ಅಸಮಾಧಾನ ಉಂಟಾಗುತ್ತೆ. ಅವನು ಈ ಜನರನ್ನೆಲ್ಲ ತನ್ನ ಒಂದು ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಒಂದು ದಿನ ಮಧ್ಯಾಹ್ನದ ಊಟದ ನಂತರ ಬಲ್ಲಾಳರು ತಮ್ಮ ಮಂಚದಲ್ಲಿ ಕುಳಿತು ಪಲ್ಲಂಗದಲ್ಲಿ ಹೊರಗೆ ವಿಶ್ರಾಂತಿ ಪಡ್ಕೊಳ್ತಾ ಇರ್ತಾರೆ. ಆಗ ಅವ್ರಿಗೆ ನಿದ್ರೆ ಬರುತ್ತೆ. ನಿದ್ರೆಯಲ್ಲಿ ಒಂದು ಹಗಲುಗನಸು. ಆ ಕನಸಿನಿಂದ ಬೆಚ್ಚಿ ಬಿದ್ದು ಎಚ್ಚೆತ್ತು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕನಸಿನ ಅರ್ಥ ಏನಿರಬಹುದು ಅಂತ ಅವ್ರಿಗೇನು ಹೊಳೆಯೋದಿಲ್ಲ. ಆಗ ತನ್ನ ಆಪ್ತರಾದಂತಹ ಈ ಬೀಡಿನ ಬೊಮ್ಮಯ್ಯ ಮತ್ತೆ ಚಾವಡಿಸ ಅಂತ ಇವ್ರನ್ನ ಕರೆಸಿ ನನಗೆ ಈ ರೀತಿ ಕನಸ್ಬಿತ್ತು ಅಂತ ಹೇಳ್ತಾರ. ಆಗ ಅವ್ರು ಕೇಳ್ತಾರೆ ಏನಾಯ್ತು ಅಂತ ಹೇಳಿದಾಗ ಅವರು ದಂಡಿನಿಂದ ತುಂಬಿದ ಗುಂಡಿಲ ಕಾಡಿನಲ್ಲಿ ರಕ್ತದ ನೆರೆಯೊಂದು ಹರಿಯುವ ಕನಸು ಕಂಡೆ ಅಂತ ಹೇಳ್ತಾರ. ಈ ಕನಸಿಗೆ ಅರ್ಥ ಏನಿರಬಹುದು, ಈ ಕನಸು ಏನು ಹೇಳ್ತಾ ಇದೆ ಅಂತ ಕೇಳಿದಾಗ ಈ ಬೊಮ್ಮಯ್ಯ ಹೇಳ್ತಾನೆ, ಇದರ ಬಗ್ಗೆ ನನಗೇನು ಗೊತ್ತಿಲ್ಲ, ಆದ್ರೆ ಇಲ್ಲಿ ಪಕ್ಕದಲ್ಲಿ ಒಬ್ಬ ಮಟ್ಟಬೀರ ಬಲ್ಯಾಯ ಎಂಬ ನಿಮಿತಕರ ಇದ್ದಾನೆ, ಅವನನ್ನ ಕರೆಸಿ ಕೇಳಿದ್ರೆ ಈ ಕನಸಿಗೆ ಅವನು ಅರ್ಥವನ್ನು ಹೇಳಬಲ್ಲ ಅಂತ ಹೇಳ್ತಾರ. ಸರಿ ಅಂತ ಆ ಓಲೆಯ ಮಾಣಿಯನ್ನ ಕರೆದು ಒಂದು ಓಲೆಯನ್ನ ಬರೆಸಿ ಒಬ್ಬನ ಹತ್ರ ಕೊಟ್ಟು ಬೇಗ ಕರ್ಕೊಂಡ್ ಬಾ ಅಂತ ಕಳಿಸ್ಕೊಡ್ತಾರ. ಆ ಓಲೆಯನ್ನು ತಗೊಂಡು ಆ ವ್ಯಕ್ತಿ ಮಟ್ಟಬೀರ ಬಲ್ಯಾಯನ ಮನೆಗೆ ಬರ್ತಾನ. ಮಧ್ಯಾಹ್ನದ ವೇಳೆ ಆಗತಾನೆ ಊಟ ಮಾಡಿ ಬಲ್ಯಾಯ ಮಲಗಿ ನಿದ್ರೆ ಮಾಡ್ತಾ ಇರ್ತಾನ. ಬಂದಂತಹ ವ್ಯಕ್ತಿಗೆ ನೀರನ್ನು ಕೊಟ್ಟು ಅವನ ಬಲ್ಯಾಯನ ಮಡದಿ ಕೇಳ್ತಾಳೆ ಏನ್ ವಿಷಯ ಅಂತ. ಆಗ ಅವನು ಈ ರೀತಿ ಅರಸರು ಒಂದು ಓಲೆಯನ್ನು ಕೊಟ್ಟು ಕಳಿಸಿದ್ದಾರೆ, ಬೇಗ ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾನ. ಅವರು ಮಲಗಿದ್ದಾರೆ, ಈಗ ಅವ್ರನ್ನ ಎಬ್ಬರಿಸಿದ್ರೆ ಅವ್ರ ಕೋಪ ಬರುತ್ತೆ, ನೀನ್ ಸ್ವಲ್ಪ ಹೊತ್ತು ಕಾಯ್ಬೇಕಾಗುತ್ತೆ ಅಂತ ಹೇಳ್ತಾರ. ಆಗ ಆ ವ್ಯಕ್ತಿ ಹೇಳ್ತಾನ, ಇಲ್ಲ ಇದು ರಾಜಾಜ್ಞೆ, ಬೇಗ ಇವ್ರನ್ನ ಕರ್ಕೊಂಬರಕ್ ಹೇಳಿದ್ದಾರೆ, ಆದ್ದರಿಂದ ಇವ್ರು ಈಗ್ಲೇ ಹೊರಡ್ಬೇಕು ಅಂತ ಹೇಳ್ತಾರ. ಅವಳು ಯೋಚನೆ ಮಾಡ್ತಾಳೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ನೋಡು ಇದು ನಾಗಬೆತ್ತ, ಇದನ್ನ ನೀನು ಬಲಗೈಯಲ್ಲಿ ಇಟ್ಕೋ, ಎಡಗೈಯಲ್ಲಿ ಒಂದು ನೀರಿನ ಗಿಂಡಿಯಲ್ಲಿ ನೀರು ತಗೊಂಡು ಆ ಬೆತ್ತಕ್ಕೆ ಹಾಕಿ ಅವನಿಗೆ ಮುಟ್ಟು, ಅವನು ಎದ್ದೊಳ್ತಾನೆ, ಏನು ಕೋಪ ಮಾಡ್ಕೊಳ್ಳೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಸರಿ ಅಂತ ಅವಳು ಹಾಗೆ ಮಾಡ್ತಾಳೆ. ಅವನು ಎದ್ದೊಳ್ತಾನೆ, ಏನು ಕೋಪ ಮಾಡ್ಕೊಳ್ಳೋದಿಲ್ಲ. ಈ ಓಲೆಯನ್ನ ನೋಡ್ತಾನೆ. ಅವಸರವಾಗಿ ಅವನು ತನ್ನ ಸಾಮಗ್ರಿಗಳನ್ನ ತಗೊಂಡು ಹೊರಡ್ತಾನೆ. ಈ ಮಟ್ಟಬೀರ ಬಲ್ಯಾಯ ಬಂದು ಬಲ್ಲಾಳರನ್ನ ಭೇಟಿ ಮಾಡಿ ಅವರಿಗೆ ವಂದಿಸಿ ಅವನು ಕೇಳ್ತಾನೆ ಏನ್ ವಿಷಯ ಅಂತ. ಆಗ ಬಲ್ಲಾಳರು ತಮ್ಮ ಕನಸಿನ ಬಗ್ಗೆ ಹೇಳ್ತಾರೆ. ಇದರ ಅರ್ಥ ಏನಿರ್ಬೋದು ಅಂತ ನೀವು ಹೇಳ್ಬೇಕು ಅಂತ ಕೇಳ್ತಾರ. ಆಗ ಈ ಮಟ್ಟಬೀರ ಬಲ್ಯಾಯ ಅಲ್ಲಿದ್ದಂತಹ ಒಂದು ಕೊಳದಲ್ಲಿ ಮಿಂದು ಅವನು ಮಡಿಯಿಟ್ಟು ಅಲ್ಲಿರುವಂತಹ ಗುಡಿಗೆ ಹೋಗಿ ಪ್ರಾರ್ಥನೆ ಮಾಡಿ ಬಂದು ಅವನು ಆ ಕನಸಿನ ಅರ್ಥ ಏನಿದೆ ಅದನ್ನ ಹೇಳೋದಕ್ಕೆ ಶುರು ಮಾಡ್ತಾನ. ಪಡುಮಲೆ ಬೀಡನ್ನು ಆಳಿದಂತಹ ನಿಮ್ಮ ವಂಶದ ಪೂರ್ವಜರು ಈ ಹಿಂದೆ ನಡೆಸಿಕೊಂಡು ಬಂದಂತಹ ಹಲವಾರು ವಿಷಯಗಳು, ಅಂದ್ರೆ ಅವರು ಗುಂಡಿಯನ್ನ ಬತ್ತಿಸಿ ಮೀನ್ ಹಿಡಿತಾ ಇದ್ರು,
ನಾಯಿಗಳನ್ನ ಬಳಸಿ ಕಾಡಿನಲ್ಲಿ ಬೇಟೆ ಆಡ್ತಾ ಇದ್ರು, ಕಂಬಳವನ್ನ ನಡೆಸ್ತಾ ಇದ್ರು, ಬ್ರಹ್ಮದೇವರಿಗೆ ಉತ್ಸವಗಳನ್ನ ಮಾಡ್ತಾ ಇದ್ರು. ಈ ರೀತಿ ಹಲವಾರು ವಿಷಯಗಳನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಇದೆಲ್ಲ ನಿಂತೋಗಿದೆ. ಇದನ್ನೆಲ್ಲ ನೀವು ಮುಂದುವರಿಸ್ಕೊಂಡು ಹೋದ್ರೆ ನಿಮಗೂ ನಿಮ್ಮ ಬೀಡಿಗೂ ಒಳ್ಳೇದಾಗುತ್ತೆ. ಅದನ್ನೇ ಈ ಕನಸು ನಿಮಗೆ ಹೇಳೋ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಮಟ್ಟಬೀರ ಬಲ್ಯಾಯ ಆ ಕನಸಿನ ವಿವರಣೆಯನ್ನ ಬಲ್ಲಾಳರಿಗೆ ತಿಳಿಸ್ತಾನ. ಸರಿ ಅಂತ ಬಲ್ಲಾಳರು ಅವನಿಗೆ ಸನ್ಮಾನ ಮಾಡಿ ಕಳಿಸ್ಕೊಡ್ತಾರ. ತನ್ನ ಆಪ್ತರಾದಂತಹ ಬೊಮ್ಮಯ್ಯ ಮತ್ತೆ ಚಾವಡಿ ಸಾಂತ ಇವರನ್ನೆಲ್ಲ ಕರೆದು ನಮ್ಮ ಹಿರಿಯರು ಏನೇನು ಮಾಡ್ತಾ ಇದ್ರು ಅದನ್ನೆಲ್ಲ ನಾವು ಮುಂದುವರಿಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿ ಅಂತ ಹೇಳ್ತಾರೆ. ಇವರು ಬೊಮ್ಮಯ್ಯ ಮತ್ತೆ ಇತರರು ಮತ್ತೆ ಊರಿನ ಬೇರೆ ಹಿರಿಯ ವ್ಯಕ್ತಿಗಳು ಇವರೆಲ್ಲ ಆಲೋಚನೆ ಮಾಡಿ, ಈಗ ಮೀನು ಹಿಡಿಬೇಕಂದ್ರೆ ಅದಕ್ಕೆ ದೋಣಿ ಬೇಕು ಮತ್ತೆ ಬಲೆ ಬೇಕು, ಬೇಟೆ ಹಿಡಿದು ನಾಯಿ ಬೇಕು. ಮೊದಲು ಈ ಮೀನು ಹಿಡಿಯೋದಕ್ಕೋಸ್ಕರ ನಾವು ಈ ದೋಣಿ ಅಂಬು ಅಂತ ಒಬ್ಬ ಬರ್ತಾನ, ಅವನ್ನ ಕರ್ಸೋಣ ಅಂತ ಹೇಳಿ ಅವನಿಗೆ ಒಂದು ಓಲೆಯನ್ನು ಒಬ್ಬನ ಹತ್ರ ಕೊಟ್ಟು ಕಳಿಸ್ತಾರ. ಈ ದೋಣಿಯ ಅಂಬು ತನ್ನಲ್ಲಿ ಇದ್ದಂತಹ 12 ಬೀಸು ಬಲೆ ಮತ್ತೆ 12 ಗೋರ ಬಲೆ ಇದನ್ನೆಲ್ಲ ತಗೊಂಡು ದೋಣಿ ತಗೊಂಡು ಅವನು ಬರ್ತಾನೆ. ಬಂದು ಬಲ್ಲಾಳರನ್ನು ಅವನು ಭೇಟಿ ಮಾಡ್ತಾನೆ. ತಾನು ಗುಂಡಿಯಲ್ಲಿ ಮೀನು ಹಿಡಿಯಲು ಅಪ್ಪಣೆ ನೀಡಬೇಕಂತ ಕೇಳ್ಕೊಳ್ತಾನೆ. ಅದೇ ರೀತಿ ಬಲ್ಲಾಳರು ಅವನಿಗೆ ಅಪ್ಪಣೆ ಕೊಡ್ತಾರ. ಅಲ್ಲಿ ಆವಾರ್ ಮದ್ಮಲ್ ಗುಂಡಿ ಅಂತ ಒಂದು ಗುಂಡಿ ಇರುತ್ತೆ. ಅದರಲ್ಲಿ ಈ ಪೂರ್ವಜರೆಲ್ಲ ಮೀನು ಹಿಡಿದಿರ್ತಾರ. ಅಲ್ಲಿ ಅವನು ದೋಣಿಯಲ್ಲಿ ಹೋಗಿ ಬಲೆಯನ್ನು ಬೀಸಿ ಮೀನು ಹಿಡಿಯೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಅವನಿಗೆ ಈ ಪಿಂಜಿ ಪಿಲಿ ಅನ್ನೋ ಮೀನುಗಳು ಸಿಗುತ್ತೆ. ಆ ಮೀನುಗಳನ್ನ ಹಿಡ್ಕೊಂಡು ಅವನು ಬರ್ತಾನ. ಬಲ್ಲಾಳರು ಅದನ್ನ ನೋಡ್ತಾರೆ, ಅವನ ಕೆಲಸವನ್ನು ಅವರು ಮೆಚ್ಕೊಳ್ತಾರೆ. ಅವನಿಗೆ 12 ಮುಡಿ ಗದ್ದೆಯನ್ನ ಒಂಬಳಿಗೆ ಬಿಡ್ತಾರೆ. ಅದೇ ರೀತಿ ಬಂಗಾರದ ಬಳೆಯನ್ನ ಕೊಟ್ಟು ಅವನಿಗೆ ಸನ್ಮಾನ ಮಾಡಿ ಕಳಿಸ್ತಾರ. ಒಂದು ಸಂಪ್ರದಾಯದ ಬೇಟೆ ಮುಗಿತು. ಈ ಘಟ್ಟದ ಮೇಲಿರುವಂತಹ ಬ್ಯಾರಿಪಲ್ಲಿ ಎಂಬ ಒಂದು ಜಾಗ, ಅಲ್ಲಿ ಮಲ್ಲು ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ನಾಯಿಗಳನ್ನು ಸಾಕ್ತಾ ಇರ್ತಾನೆ. ಅವನ ಹತ್ರ ಈ ಓಲೆಯ ಮಾಣಿ ಹೋಗಿ ವಿಷಯವನ್ನು ತಿಳಿಸ್ತಾನೆ. ಅವನು ತನ್ನಲ್ಲಿ ಇರುವಂತಹ ಕಟ್ಟಿ ಸಾಕಿದ 12 ನಾಯಿಗಳು ಮತ್ತು ಬಿಟ್ಟಿ ಸಾಕಿದ 12 ನಾಯಿಗಳು, ಈಗ ಒಂದು 24 ನಾಯಿಗಳನ್ನ ಕರ್ಕೊಂಡು ಅವನು ಹೊರಡ್ತಾನೆ. ಅವನು ಬಂದು ಆ ನಾಯಿಗಳನ್ನ ಬೀಡಿನಲ್ಲಿ ಇರುವಂತಹ 7 ಎಕರೆ ಗದ್ದೆ ಪ್ರದೇಶ ಏನಿದೆ ಅಲ್ಲಿ ಕಟ್ಟ ಹಾಕ್ತಾನೆ. ಬಲ್ಲಾಳರು ಬಂದು ಈ ಬೇಟೆ ನಾಯಿಗಳನ್ನು ನೋಡಿ ಸಂತೋಷ ಪಡ್ತಾರೆ. ಒಂದು ದಿನವನ್ನು ಗೊತ್ತು ಮಾಡಿ ಒಂದು ಶುಭ ಮುಹೂರ್ತದಲ್ಲಿ ಬಲ್ಲಾಳರು ಬೇಟೆ ಆಡೋದಕ್ಕಂತ ಹೊರಡ್ತಾರ. ಅವರೊಂದಿಗೆ ಅನುಭವಿ ಬೇಟೆಗಾರರು, ಅದೇ ರೀತಿ ಈಡುಗಾರರು, ಈ ಬೇಟೆಗೆ ಬೇಕಾದಂತಹ ಆಯುಧಗಳನ್ನ ತೆಗೆದುಕೊಂಡು ಈ ನಾಯಿಗಳನ್ನೆಲ್ಲ ಕರ್ಕೊಂಡು ಅವರು ಬೇಟೆಗೆ ಹೊರಡ್ತಾರ. ಕಾಡಿನಲ್ಲಿ ಹೋಗಿ ನೋಡ್ತಾರೆ, ಅಲ್ಲಿ ಯಾವ ಪ್ರಾಣಿ ಪಕ್ಷಿಗಳು ಇರೋದಿಲ್ಲ. ಇವರು ಯೋಚನೆ ಮಾಡ್ತಾರೆ ಏನ್ ಮಾಡೋದು ಅಂತ. ಆಗ ಒಬ್ಬ ಅನುಭವಿ ಬೇಟೆಗಾರ ಹೇಳ್ತಾನೆ, ನಮ್ಮ ಹಿರಿಯರೆಲ್ಲ ಇಲ್ಲಿರುವಂತಹ ಕೇಮಕೆತ್ರೋಡಿ ಕಮ್ಮಲತೆ ಮಲೆ ಎಂಬ ಕಾಡಿದೆ, ಅಲ್ಲಿ ಬೇಟೆ ಆಡ್ತಾ ಇದ್ರು, ನಾವು ಅಲ್ಲಿ ಹೋಗಿ ನೋಡೋಣ ಅಂತ ಹೇಳ್ತಾನೆ. ಸರಿ ಅಂತ ರಾಜನನ್ನ ಅಂದ್ರೆ ಬಲ್ಲಾಳರನ್ನ ಅಲ್ಲೇ ಹಿಂದೆ ಬಿಟ್ಟು ಇವರು ಹೊರಡ್ತಾರ. ಆ ಕಾಡಿನ ಮಧ್ಯಭಾಗದಲ್ಲಿ ಒಂದು ಸಿರಿಹೊನ್ನೆ ಮರದ ಅಡಿಯಲ್ಲಿ ಒಂದು ಪಾಳು ಬಿದ್ದ ಬ್ರಹ್ಮಗುಡಿ ಇರುತ್ತೆ. ಅಲ್ಲಿ ಹಲವಾರು ಪ್ರಾಣಿಗಳು ಮೇಯ್ತಾ ಇರುತ್ತೆ, ಸಮೀಪದಲ್ಲೇ ಇರುತ್ತೆ. ಇವ್ರು ಬೇಟೆ ಆಡೋಣ ಅಂತ ಹೋದ್ರೆ ಮಾಯ ಆಗ್ತಾ ಇರ್ತಾವ. ಆಗ ಇವ್ರಿಗೆ ಅನ್ಸುತ್ತೆ ಇದು ಯಾವುದೋ ಒಂದು ಕಾರಣಿಕ ಗುಡಿ ಇರಬೇಕು, ಇಲ್ಲಿ ಏನೋ ಒಂದು ಅಪೂರ್ವವಾದಂತಹ ಶಕ್ತಿ ಇದೆ, ನಾವು ಬಲ್ಲಾಳರಿಗೆ ತಿಳಿಸೋಣ ಅಂತ ಬಲ್ಲಾಳರಿಗೆ ವಿಷಯವನ್ನು ತಿಳಿಸ್ತಾರ. ಆಗ ಬಲ್ಲಾಳರು ಅಲ್ಲಿಗೆ ಬರ್ತಾರೆ. ಅವರು ಆ ಗುಡಿಗೆ ಹೋಗಿ, ಬ್ರಹ್ಮದೇವರೇ, ನಮಗೆ ಈ ಕಮ್ಮಲತೆ ಮಲೆಯಲ್ಲಿ ಬೇಟೆಯಾಡೋದಕ್ಕೆ ನೀನು ಅಪ್ಪಣೆಯನ್ನು ಕೊಡು, ಕಾಡಿನಲ್ಲಿ ಇರುವಂತಹ ನಿನ್ನನ್ನು ನಾಡಿಗೆ ತೆಗೆದುಕೊಂಡು ಹೋಗಿ ನಮ್ಮ ಬೀಡಿನಲ್ಲಿ ಇಟ್ಟು ನಾವು ಪೂಜೆ ಮಾಡ್ತಾ ಬರ್ತೀವಿ ಅಂತ ಅವರು ಪ್ರಾರ್ಥಿಸಿಕೊಂಡು ತಮ್ಮಲ್ಲಿ ಕೈಯಲ್ಲಿ ಇದ್ದಂತಹ ಬಳೆ, ಬಂಗಾರದ ಬಳೆ ಮತ್ತೆ ಒಂದು ಮುದ್ರೆ ಉಂಗುರ ಇದನ್ನೆಲ್ಲ ಒಂದು ಆ ದೇವರ ಮುಂದೆ ಇಟ್ಟು ಅವರು ಪ್ರಾರ್ಥನೆ ಮಾಡ್ತಾರ. ಅದಾದ ನಂತರ ಅವರು ಬೇಟೆ ಆಡೋದಕ್ಕೆ ಶುರು ಮಾಡ್ತಾರೆ. ಪ್ರಾಣಿಗಳೆಲ್ಲ ಸಿಗುತ್ತೆ, ಚೆನ್ನಾಗಿ ಬೇಟೆ ಆಡ್ತಾರೆ. ಸಿಕ್ಕಿದಂತಹ ಈ ಬೇಟೆಯನ್ನ ಕೆಲವೊಂದನ್ನೆಲ್ಲ ಅವರು ಬೀಡಿಗೆ ಸಾಗಿಸ್ತಾರೆ. ಇನ್ನೂ ಕೆಲವೊಂದು ಪ್ರಾಣಿಗಳನ್ನ ಅಲ್ಲೇ ಅವರು ಪಾಲು ಮಾಡ್ಕೊಳ್ತಾರೆ. ಇನ್ನು ಕೆಲವು ಉಳಿದದ್ದನ್ನ ಆ ಊರಿನ ಸೀಮೆ ಏನಿದೆ ಅಲ್ಲಿ ಪಾಲು ಮಾಡೋದಕ್ಕಂತ ಕೊಟ್ಬಿಡ್ತಾರ. ಈ ಬೇಟೆ ಆದ ನಂತರ ಅವರು ಕಾಡಿಂದ ಊರ ಕಡೆ ನಡೀತಾರೆ. ಅವರಿಗೆ ನೀರು ಕುಡಿಬೇಕು ಅನ್ಸುತ್ತೆ. ಆ ಊರಿನ ಒಳಗೆ ಹೋಗಿ ಯಾವ್ದಾದ್ರು ಬಾವಿ ಇದೆಯಾ ನೋಡೋಣ ಅಂತ ಹೋಗ್ತಾರೆ. ಆಗ ಅರಸರು ಅಂದ್ರೆ ಬಲ್ಲಾಳರು ಬಂದಿದ್ದಾರೆ ಅಂತ ತಿಳ್ಕೊಂಡಂತಹ ಜನ ಬಂದು ಅವರಿಗೆ
ನಮಸ್ಕರಿಸಿ ಅವರಿಗೆ ಕುಡಿಯೋದಕ್ಕೆ ಹಾಲು ಕೊಡ್ತಾರೆ. ಅದೇ ರೀತಿ ಬೇರೆಯವರಿಗೆಲ್ಲ ಅವರು ನೀರು ಮತ್ತೆ ಈ ಬೆಲ್ಲವನ್ನು ಕೊಟ್ಟು ಅವ್ರಿಗೆ ಸತ್ಕಾರ ಮಾಡ್ತಾರೆ. ಸರಿ ಅಂತ ಬಲ್ಲಾಳರು ತುಂಬಾ ಬಿಸಿಲಿದೆ, ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಳೋಣ ಅಂತ ಅಲ್ಲಿ ಇದ್ದಂತಹ ಒಂದು ಕಾಸರಕನ ಮರ, ಆ ಮರದ ನೆರಳಲ್ಲಿ ಒಂದು ಕಂಬಳಿಯನ್ನ ಹಾಸಿ ಅವರು ಕುತ್ಕೊಂಡು ವೀಳ್ಯದೆಲೆಯನ್ನ ತಗೊಳ್ತಾ ಇರ್ತಾರ. ಬಿಸಿಲು ಕಡಿಮೆ ಆಗ್ತಾ ಬರುತ್ತೆ, ಸರಿ ಬೀಡಿಗೆ ಹೊರಡೋಣ ಅಂತ ಎಲ್ಲ ಸಿದ್ಧರಾಗ್ತಾ ಇರ್ತಾರ. ಬಲ್ಲಾಳರು ಎದ್ದು ಹೊರಡೋದಕ್ಕೆ ಶುರು ಮಾಡ್ತಾರೆ. ಕಾಲಿಗೆ ಅಲ್ಲಿದ್ದಂತಹ ಒಂದು ಕಾಸರಕನ ಮುಳ್ಳು, ಅದರ ಮೇಲೆ ಕಾಲಿಡ್ತಾರೆ ಇವರು. ಅದು ಚುಚ್ಚಿ ಅವರಿಗೆ ಭಯಂಕರ ನೋವು ಉಂಟಾಗುತ್ತೆ. ಅವರ ನೋವನ್ನ ತಡ್ಕೊಳಕ್ಕಾಗದೆ ಕೆಳಗಡೆ ಕೂತು ನೋಡ್ತಾರೆ. ಆ ಮುಳ್ಳು ತುಂಬಾ ಆಳವಾಗಿ, ತುಂಬಾ ಒಳಗಡೆ ಹೋಗಿರುತ್ತೆ. ಆಗ ಈ ಬೀಡಿನ ಬೊಮ್ಮಯ್ಯ ಬಂದು ಆ ಮುಳ್ಳನ್ನು ತುಂಬಾ ಕಷ್ಟಪಟ್ಟು ಹೊರಗಡೆ ತೆಗಿತಾನೆ. ಕಾಲಿಂದ ತುಂಬಾ ರಕ್ತ ಹೋಗುತ್ತೆ. ಇವರಿಗೆ ತುಂಬಾ ನೋವಾಗುತ್ತೆ. ಒಂದು ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರ್ತಾರೆ ಅವರು. ಆಗ ಈ ರಾಜರ ದಂಡಿಗೆ ಏನಿದೆ ಪಲ್ಲಕ್ಕಿ, ಅದನ್ನ ತರಿಸಿ ಬೋವಿಗಳಿಂದ ಅದನ್ನು ಹೊರಿಸಿ ಇವರನ್ನ ಬೀಡಿ ಕರ್ಕೊಂಡು ಹೋಗ್ತಾರ. ರಾಜರಿಗೆ ಈ ರೀತಿ ಆದಂತಹ ವಿಷಯವನ್ನ ತಿಳಿದು ರಾಜರ ರಾಣಿಯಂದರಿಗೆ ತುಂಬಾ ಬೇಸರ ಆಗುತ್ತೆ. ಮತ್ತೆ ಬೇರೆ ಜನರಿಗೆಲ್ಲ ತುಂಬಾ ಬೇಸರ ಆಗ್ತಾ ಇರುತ್ತೆ. ಈ ಬಲ್ಲಾಳರ ಪಟ್ಟ ಮಹಿಷಿ ಹೆಸರು ದಾರ್ಯದ ಅಬ್ಬೆ ಅಂತ. ಅವರಿಗೂ ಸಹ ತುಂಬಾ ಬೇಸರ ಆಗ್ತಾ ಇರುತ್ತೆ, ರಾಜರಿಗೆ ಈ ರೀತಿ ಆಯ್ತು ಅಂತ. ಊರಿನ ಎಲ್ಲಾ ಜನ ಬಂದು ನೋಡ್ತಾ ಇರ್ತಾರ. ರಾಜರಿಗೆ ಚಿಕಿತ್ಸೆಯನ್ನು ನೀಡೋದಕ್ಕೆ ವೈದ್ಯರನ್ನೆಲ್ಲ ಕರೆಸ್ತಾರೆ. ಅವ್ರು ಬಂದು ಹಲವಾರು ಲೇಪನಗಳನ್ನ ಕಾಲಿಗೆ ಹಚ್ತಾರೆ. ಮಂತ್ರವಾದಿಗಳನ್ನ ಕರೆದು ಈ ತಾಯ್ತನೆಲ್ಲ ಕಟ್ಟಿಸ್ತಾರೆ. ಹೋಮ ಹವನ ಮತ್ತೆ ಜಾತಕಗಳನ್ನ ನೋಡ್ತಾರೆ. ಪ್ರಾಣಿಗಳ ಬಲಿಯನ್ನ ನೀಡಲಾಗುತ್ತೆ. ಏನೇ ಮಾಡಿದ್ರು ಆ ಒಂದು ನೋವೇನಿದೆ ಅದು ಕಡಿಮೆನೇ ಆಗೋದಿಲ್ಲ ಬಲ್ಲಾಳರಿಗೆ. ದಿನ ದಿನ ನೋವು ಹೆಚ್ಚಾಗ್ತಾ ಹೋಗುತ್ತೆ. ಕಾಲೇನಿದೆ ಅದು ಊದ್ಕೊಂಡು ಹೋಗುತ್ತೆ. ಅವ್ರಿಗೆ ಸರಿಯಾಗಿ ಊಟ ಮಾಡೋದಕ್ಕಾಗೋದಿಲ್ಲ, ನಿದ್ರೆ ಇರೋದಿಲ್ಲ, ತುಂಬಾ ಬಳಲ್ತಾರ ಅವರು. ಅವರು ತಮ್ಮ ಆಪ್ತರನ್ನ ಕರೆದು ಹೇಳ್ತಾರೆ, ನನಗೆ ತುಂಬಾ ನೋವಾಗ್ತಾ ಇದೆ, ಪ್ರಾಣ ಹೋಗೋ ತರ ಆಗ್ತಾ ಇದೆ, ಏನಾದ್ರು ಮಾಡಿ ಅಂತ ಕೇಳ್ತಾರೆ. ಯಾರು ಏನ್ ಮಾಡ್ಬೇಕಂತಾನೆ ತೋಚೋದಿಲ್ಲ. ಯಾಕಂದ್ರೆ ಎಲ್ಲಾ ರೀತಿಯ ಒಂದು ಚಿಕಿತ್ಸೆಯನ್ನು ಕೊಟ್ಟಾಯ್ತು, ಆದ್ರೂ ಏನು ಪ್ರಯೋಜನ ಆಗಲಿಲ್ಲ. ಇಂತಹ ಸಂದರ್ಭದಲ್ಲಿ ಊರಿನ ಜನ ಮಾತಾಡೋದಕ್ಕೆ ಶುರು ಮಾಡ್ತಾರ. ಏನಂದ್ರೆ, ಈ ಏರಜೆ ಎಂಬಲ್ಲಿ ಸಾತನ ವೈದ್ಯ ಅಂತ ಒಬ್ಬ ಇದ್ದಾನ. ಅವನು ಒಬ್ಬ ಒಳ್ಳೆ ನಾಟಿ ವೈದ್ಯ. ಆದ್ರೆ ಈಗ ಅವನಿಗೆ ಸ್ವಲ್ಪ ವಯಸ್ಸಾಗಿದೆ, ಮತ್ತೆ ಕಣ್ಣು ಸರಿಯಾಗಿ ಕಾಣೋದಿಲ್ಲ. ಆದ್ರೆ ಅವನ ತಂಗಿ ದೇಯಿ ಬೈದೈತಿ, ಅವಳು ತನ್ನ ಅಣ್ಣನಿಂದ ಈ ನಾಟಿ ವೈದ್ಯವನ್ನ ಕಲ್ತ್ಕೊಂಡಿದ್ದಾಳೆ. ಅವಳು ಬಂದ್ರೆ ಒಂದು ವೇಳೆ ಈ ರಾಜರ ಗಾಯ ಏನಿದೆ ಅದನ್ನ ಸರಿ ಮಾಡಬಹುದು ಅನ್ನೋ ರೀತಿಯಲ್ಲಿ ಮಾತಾಡ್ಕೊಳ್ತಾ ಇರ್ತಾರ. ನಿಧಾನವಾಗಿ ಈ ವಿಷಯ ಬಲ್ಲಾಳರ ಕಿವಿಗೆ ಬೀಳುತ್ತೆ. ಅವ್ರು ಏನ್ ಮಾಡ್ತಾರ ಅಂದ್ರೆ, ಕೂಡ್ಲೆ ಆ ದೇಯಿ ಬೈದ್ಯತೆಯನ್ನ ಕರೆಸಿ ಅಂತ ಹೇಳಿ ತಮ್ಮ ಆಳುಗಳನ್ನ ಕಳಿಸ್ತಾರ. ಇವರು ಬಂದು ದೇಯಿ ಬೈದ್ಯತೆ ಮನೆಗೆ ಬರ್ತಾರ. ಆ ದೇಯಿ ಬೈದ್ಯತೆ ಮನೆ ಏನಿದೆ ಅದು ಗೆಜ್ಜೆಗಿರಿನಂದನ ಹಿತ್ಲು ಅಂತ ಹೇಳ್ತಾರ. ಈ ಸಾಹೇಬೈದನ ಮನೆ ಅದು, ಅಂದ್ರೆ ಅವ್ರ ಅಣ್ಣ ಸಾಹೇಬೈದನ. ಅಲ್ಲಿ ಬರ್ತಾರ. ಬಂದು ನೋಡಿದ್ರೆ ಈ ದೇಯಿ ಬೈದತಿ ತುಂಬು ಗರ್ಭಿಣಿ ಅವಳು. ಇವರು ಮತ್ತೆ ಬಲ್ಲಾಳ ಹತ್ರ ಹೋಗಿ ಹೇಳ್ತಾರ, ಈ ರೀತಿ ದೇಯಿ ಬೈದತಿ ತುಂಬು ಗರ್ಭಿಣಿ ಆಗಿದ್ದಾಳೆ, ಅವಳಿಗೆ ನಡ್ಕೊಂಡ್ ಬರಕ್ ಸಾಧ್ಯ ಇಲ್ಲ, ಏನ್ ಮಾಡೋದು ಅಂತ ಕೇಳ್ತಾರ. ಆಗ ಬಲ್ಲಾಳರು ಹೇಳ್ತಾರ, ಏನು ಯೋಚನೆ ಮಾಡೋದ್ ಬೇಡ, ನನ್ನ ಒಂದು ದಂಡಿಗೆ ಏನಿದೆ ಅಂದ್ರೆ ಪಲ್ಲಕ್ಕಿ ಏನಿದೆ ಅದನ್ನ ಕೆಲವು ಬೋವಿಗಳನ್ನ ಕರ್ಕೊಂಡು ಹೋಗಿ ಅವಳನ್ನ ಈ ದಂಡಿಗೆಯಲ್ಲೇ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರ. ಸರಿ ಅಂತ ಈ ದಂಡಿಗೆಯನ್ನ ತೆಗೆದುಕೊಂಡು ಬೋವಿಗಳು ಮತ್ತೆ ಇತರರೆಲ್ಲ ದೇಯಿ ಬೈದತಿಯ ಮನೆ ಕಡೆಗೆ ಹೊರಡ್ತಾರ. ಈ ದೇಯಿ ಬೈದತಿ ಯಾರು ಅದನ್ನು ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.